ಮಾಜಿ ತಹಸೀಲ್ದಾರ್ ಅವರ ನಕಲಿ ಸಹಿ ಹಾಗೂ ಕಚೇರಿ ಅಧಿಕೃತ ಮುದ್ರೆ ದುರ್ಬಳಕೆ. ಕೂಡಲೇ ತನಿಖೆ ಮಾಡುವಂತೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಆರೋಪ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ರಾಜ್ಯದ ಕಂದಾಯ ಇಲಾಖೆಯ ಗೌರವಕ್ಕೂ ವಿಶ್ವಾಸಾರ್ಹತೆಗೂ ಸವಾಲೆಸೆದಂತಹ ಬೃಹತ್ ನಕಲಿ ಸಹಿ ದಂಧೆ ಬಹಿರಂಗವಾಗಿದೆ. ಮಾಜಿ ತಹಸೀಲ್ದಾರ್ ಅವರ ನಕಲಿ ಸಹಿ ಹಾಗೂ ಕಚೇರಿ ಅಧಿಕೃತ ಮುದ್ರೆ ದುರುಪಯೋಗಪಡಿಸಿಕೊಂಡು ನೂರಾರು ನಕಲಿ ಸಾಗುವಳಿ ಚೀಟಿಗಳು ವಿತರಿಸಲ್ಪಟ್ಟಿರುವ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿತ್ತು. ಈ ನಕಲಿ ಸಹಿ ಕುರಿತು ವಕೀಲರಾದ ರಮೇಶ್ ಅವರು ಕೂಡ ಮಾತನಾಡಿದ್ರು. ಇದೀಗ ಈ ನಕಲಿ ಸಹಿ ಕುರಿತು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಚ್ ಅಶೋಕ್ ಕೂಡ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಬೆಳಕಿಗೆ ಬಂದಿರುವ ನಕಲಿ ಸಹಿ ದಂಧೆ ಕುರಿತು ತಾಲೂಕು ಆಡಳಿತ ಸ್ಪಷ್ಟನೆ ನೀಡದಿರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದ್ದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಎಂದು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಚ್ ಅಶೋಕ್ ಆರೋಪಿಸಿದ್ದಾರೆ. ಈ ಕುರಿತು ಕೃಷ್ಣ ಭೈರೇಗೌಡರ ಗಮನಕ್ಕೂ ತರುತ್ತೇವೆ. ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಅಕ್ರಮದ ಬಗ್ಗೆ ನಿರಂತರವಾಗಿ ಚರ್ಚೆಗಳು ನಡೆಯುತ್ತಿದ್ದರು. ತಾಲೂಕು ಮಟ್ಟದ ಯಾವುದೇ ಅಧಿಕಾರಿಗಳು ಪತ್ರಿಕಾ ಹೇಳಿಕೆ ನೀಡದಿರುವುದು ಜನರಲ್ಲಿ ಗೊಂದಲ ಮತ್ತು ಆಶಂಕೆಯನ್ನ ಹುಟ್ಟಿಸಿದೆ ಎಂದು ಅವರು ಹೇಳಿದ್ರು. ಕಳೆದ ಸುಮಾರು 15 ದಿನಗಳಿಂದ ಒಂದು 8-10 ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾಯಿದೆ. ಚರ್ಚೆ ಆಗ್ತಿರುತ್ತ ಸಂದರ್ಭದಲ್ಲಿ ಈಗ ಬಗರ್ಕುಂ ಸಾಗುವಳಿಯನ್ನು ಚೀಟಿ ನೀಡಿರೋದ್ರಲ್ಲಿ ಭಾರಿ ಅಕ್ರಮ ಅವ್ಯವಹಾರಗಳು ಆಗಿದೆ ಅಂತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಆಗಿದೆ. ಅದು ಯಾವ ಕಾಲದ್ದಾಗಿದೆ, ಯಾವ 53ನಲ್ಲಿ ಕೊಟ್ಟಿದ್ದೀರಾ, 51ನಲ್ಲಿ ಕೊಟ್ಟಿದ್ದೀರಾ, ಯಾವ ಇಸ್ವಿನಲ್ಲಿ ಯಾರು ಇದ್ದ ಕಾಲದಲ್ಲಿ ಕೊಟ್ಟಿದ್ದೀರಾ ಅಂಥದ್ದು ಈಗಲೂ ಕೂಡ ಯಾರೂ ಸ್ಪಷ್ಟನೆ ನೀಡಿಲ್ಲ. ಸಂಬಂಧಪಟ್ಟವ್ರು ಸ್ಪಷ್ಟನೆ ಎಷ್ಟೊತ್ತಿಗೆ ನೀಡಬೇಕಾಗಿತ್ತು. ಬಹುಶಃ ತಾಲೂಕು ಆಡಳಿತದವರು ಮೊನ್ನೆ ಶಾಸಕರ ನೇತೃತ್ವದಲ್ಲಿ ಬಗರ್ಕುಂ ಸಾಗುವಳಿ ಸಾಗುವಳಿ ಚೀಟಿಯನ್ನು ವಿತರಣೆ ಮಾಡಿದ್ದಾರೆ. ಅದಕ್ಕೆ ಬಂದಂಥ ಆರೋಪಕ್ಕೆ ಸ್ಪಷ್ಟನೆನಾರು ನೀಡಬೇಕಾಗಿತ್ತಲ್ಲ. ಇದು ಸಾರ್ವಜನಿಕ ವಲಯದಲ್ಲಿ ಏನಾಗಿದೆ, ಬಹುಕೋಟಿ ಹಗರಣ ಅಂತಲೇ ಬಿಂಬಿಸಿ ಮಾತಾಡ್ತಕ್ಕಂಥ ರೀತಿಯೂ ಮಾತಾಡ್ತಾವ್ರೆ. ಅದು ಸುಮ್ಮನೆ ಇದ್ದರೆ ಗೊಂದಲ ಅಲ್ಲ, ಸುಮ್ಮನೆ ಇದ್ರೆ ಏನಂತಾರೆ ಹೇಳ್ರಿ, ಸತ್ಯ ಅನ್ಕೊಂತಾರೆ. ಯಾವ ಕಾಲದಲ್ಲಿ ಈ ನಕಲಿ ಸಹಿ ದಂಧೆ ನಡೆದಿದೆ, ಯಾರ ಆಡಳಿತದಲ್ಲಿ ನಡೆದಿದೆ, ಇದರ ಕುರಿತು ಯಾರು ಸ್ಪಷ್ಟನೆ ನೀಡಲು ಮುಂದೆ ಬರುತ್ತಿಲ್ಲ ಎಂದು ಪ್ರಶ್ನಿಸಿದ ಅಶೋಕ್ ಮೌನ ವಹಿಸಿರುವುದು ಪ್ರಕರಣ ನಿಜವಾಗಿರುವ ಸೂಚನೆ ನೀಡುತ್ತದೆ. ಸಾರ್ವಜನಿಕ ವಲಯದಲ್ಲಿ ಇದು ಬಹುಕೋಟಿ ಹಗರಣವಾಗಿ ಪರಿವರ್ತಿತವಾಗಿರುವುದು ಆತಂಕ ವ್ಯಕ್ತಪಡಿಸಿದ ಅವರು ತಕ್ಷಣವೇ ಅಧಿಕಾರಿಗಳು ಪ್ರಾಮಾಣಿಕ ತನಿಖೆ ನಡೆಸಿ ಸತ್ಯಾಂಶ ಹೊರತರುವಂತೆ ಒತ್ತಾಯಿಸಿದ್ರು. ಅದು ಸರಿ ಇದ್ರೆ ಸ್ಪಷ್ಟನೆ ಕೊಡಿ, ಏನಾಗಿದೆ, ನಕಲಿ ಆಗಿದೆಯಾ ಅಸಲಿನ, ಈ ನಾವು ಮಾಡಿರತಕ್ಕಂಥದ್ದು ಏನು ಎಲ್ಲ ಕಮಿಟಿನಲ್ಲಿ ಇಟ್ಟು ತೀರ್ಮಾನ ಮಾಡಿ ಏನು ಆ್ಯಸ್ ಪರ್ ರೂಲ್ಸ್ ಪ್ರಕಾರ ಅವ್ರಿಗೆ ಪ್ರಚುರಪಡಿಸಿ ಕಿಮ್ಮತ್ತು ಕಡಿಸಿ ಏನು ಬಗರ್ಕುಂ ಕಮಿಟಿನಲ್ಲಿ ಮಂಜೂರಾಗಿದೆಯಾ ಅಥವಾ ಯಾರು ಮಧ್ಯವರ್ತಿಗಳ ಮೂಲಕ ಏನಾದ್ರು ಫ್ರಾಡ್ ಆಗಿದೆಯಾ ಅನ್ನೋದಕ್ಕೆ ಸ್ಪಷ್ಟನೆ ನೀಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಉಳಿಯಾರ್ ಹೋಬಳಿಲಿ ನೀವು ಒಬ್ಬ ಕಾಂಗ್ರೆಸ್ ಮುಖಂಡ, ಈಗ ನಿಮ್ಮ ಹತ್ರ ಯಾರಾದ್ರೂ ರೈತರು ಬಂದಿದ್ರಾ ನಂದು ಹಿಂಗಾಗಿದೆ ಅಂತ? ಯಾಕೆಂದ್ರೆ ಇದು ಉಳಿಯಾರ್ ಹೋಬಳಿ ಪ್ಲಸ್ ದಸೂಡಿ ಹೋಬಳಿಲೇ ಇದು ಅವ್ಯವಹಾರ ಜಾಸ್ತಿ ಅಂತ ಮಾಹಿತಿ. ಈಗ ನಿಮ್ಮ ಹತ್ರ ಯಾರಾದ್ರೂ ಬಂದಿದ್ರಾ? ಮಾತಾಡ್ತೀನಿ ಸರ್. ಈಗ ನಾನು ಕೂಡ ಕಳೆದ ಸರ್ಕಾರದಲ್ಲಿ ಬಗರ್ಕುಂ ಕಮಿಟಿಯ ನಾಮನಿರ್ದೇಶ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಇದು ನಿಜವಾಗ್ಲೂ ಕೂಡ ಬಹಳ ದಶಕಗಳಿಂದ ಇರ್ತಕ್ಕಂಥ ಸಮಸ್ಯೆ, ಬಗರ್ಕುಂ ಜಮೀನು ಸಮಸ್ಯೆ. ನಾನು ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಭಾಳಷ್ಟು ನಕಲಿ ದಾಖಲೆಗಳನ್ನೇ ಸೃಷ್ಟಿಸ್ಕೊಂಬಂದು ಅರ್ಜಿ ಹಾಕಿದ್ದಂಥವನ್ನ ನಾನು ಕೂಡ ಕಂಡಿದ್ದೇನೆ. ಅದೇನಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಆದರೆ ವಸ್ತುಸ್ಥಿತಿ ಯಾರು ಮೂಲ ಅರ್ಜಿದಾರ ಇದ್ದಾನೆ, ಮೂಲ ಅರ್ಜಿದಾರ ಅರ್ಜಿಗಳನ್ನೇ ತಿರ್ಚಿ ಬೇರೆ ಅರ್ಜಿ ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನು ನಮ್ಮ ಕಾಲದಲ್ಲಿ ನಾವೆಲ್ಲ ನೋಡಿದ್ದೀವಿ. ಹಾಗೆಯೇ ಈಗೇನು ಮಾಧ್ಯಮದಲ್ಲಿ ಹರಿದಾಡ್ತಿರೋದನ್ನು ಸ್ಪಷ್ಟನೆ ಕೊಡಬೇಕಲ್ಲ, ಸಂಬಂಧಪಟ್ಟವ್ರು ಸ್ಪಷ್ಟನೆ ಕೊಡಬೇಕು. ಸ್ಪಷ್ಟನೆ ಕೊಡಲಿಲ್ಲ ಅಂದರೆ ಅದೇನೋ ಸಮಥಿಂಗ್ ಇಸ್ ರಾಂಗ್ ಅಂತಲೇ ಅರ್ಥ. ಅಂದರೆ ಇಷ್ಟೆಲ್ಲ ಚರ್ಚೆ ಆದ್ರೂ ಸಂಬಂಧಪಟ್ಟವರು ಯಾರು ಕೂಡ
ಯಾರು ಸಂಬಂಧಪಟ್ಟು ಯಾರು ಕೂಡ ಇದಕ್ಕೆ ಉತ್ತರ ಕೊಡ್ತಾ ಇಲ್ವಲ್ಲ. ಹೇಳ್ಬೇಕಲ್ವ, ಅದಕ್ಕೆ ಮಾಧ್ಯಮಕ್ಕೆ ಹೇಳ್ಬೇಕಲ್ಲ. ನಾವು ಕೊಟ್ಟಿದ್ದೀವಿ, ಇದರ ಅಡಿನಲ್ಲಿ ನಾವು ಕರೆಕ್ಟು ಯಾರು ಮೂಲ ಅರ್ಜಿದಾರರಿಗೆ ಮಂಜೂರು ಮಾಡಿದ್ದೀವಿ, ಇದರಲ್ಲಿ ನಮ್ಮದೇನು ಲೋಪ ಇಲ್ಲ ಅಂತ ಏನಾದರೂ ಸ್ಪಷ್ಟನೆ ಕೊಡಬೇಕಲ್ಲ. ಈ ಸಮಸ್ಯೆಗೆ ಈ ಸಂಬಂಧಿಸಿದಂತೆ ಉತ್ತರ ಕೊಡಲಿಲ್ಲ ಅಂದರೆ ನಾವು ಕೂಡ ನಮ್ಮ ರಾಜ್ಯ ಸರ್ಕಾರದ ಮಂತ್ರಿಗಳಾದಂತಹ ಕೃಷ್ಣ ಬೈರೇಗೌಡರ ಗಮನಕ್ಕೆ ತರ್ತೇವೆ. ಇದು ಏನಾದರೂ ಕೂಡ ಅವ್ಯವಹಾರ ಆಗಿದರೆ ಖಂಡಿತವಾಗಿ ಅದನ್ನು ಉಗ್ರ ಸರ್ಕಾರಿ ಲೆವೆಲಲ್ಲಿ ನಮ್ಮ ಮಂತ್ರಿಗಳ ಗಮನಕ್ಕೆ ತಂದು ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನ ನಾವು ಆಮೇಲೆ ಮುಂದಿನ ದಿನಗಳು ಮಾಡ್ತೀವಿ. ಒಟ್ಟಿನಲ್ಲಿ ಮಾಜಿ ತಹಸೀಲ್ದಾರ್ ಅವರ ನಕಲಿ ಸಹಿ ಬಳಸಿ ಸಾಗುವಳಿ ಚೀಟಿ ನೀಡಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಈ ಕುರಿತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ಘಟಾನುಘಟಿ ಮುಖಂಡರು ಆರೋಪಿ ತನಿಖೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಈ ನಕಲಿ ಸಹಿ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುತ್ತಾರಾ ಕಾದು ನೋಡಬೇಕಾಗಿದೆ. ಚೇತನ್ ಜಾನ್ಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.